ಹಲೋ ಎವ್ರಿವನ್, ನಾನು ಸಾಗರ್. ನಾನು ರೈಲ್ವೇಸಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ಕು ನನ್ನ ತಮ್ನೇಲಲ್ಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ರೈಲ್ವೆ ಜಾಬ್ ಇರೋರಿಗೆ ವಾವ್ ಸೂಪರ್ ಅಲ್ಲ, ಎಂಥ ಫೆಸಿಲಿಟಿಗಳು, ಲೈಫೇ ಸೆಟಲ್ ಅಂತ ಹೇಳ್ತಾರೆ. ಯಾಕೆ ಈ ಥರ ಅಂತಾರೆ ಅಂದರೆ, ರೈಲ್ವೇಸಲ್ಲಿ ಬೇಜಾನ್ ಫೆಸಿಲಿಟಿಗಳವೆ. ಅದನ್ನು ಒಂದೊಂದಾಗಿ ಕ್ಲಾರಿಟಿಯಾಗಿ ಹೇಳ್ತೀನಿ, ಸ್ಕಿಪ್ ಮಾಡ್ದಲೇ ನೋಡಿ. ಜಾಬ್ ಸೆಕ್ಯೂರಿಟಿ ನಿಮಗೆಲ್ಲ ಗೊತ್ತು. ಗೌರ್ಮೆಂಟ್ ಜಾಬ್ ಇರೋರಿಗೆಲ್ಲ ಒಂಥರ ಜಾಬ್ ಸೆಕ್ಯೂರಿಟಿ. 60 ವರ್ಷದ ತನಕ ಜಾಬ್ ಸೆಕ್ಯೂರಿಟಿಗೆ ಏನೂ ತೊಂದರೆ ಇರಲ್ಲ. ಹಾಗೆ ಜಾಬ್ ಸೆಕ್ಯೂರಿಟಿ ಯಾವ ಥರ ಅಂದರೆ, ನೀವು ಬೈ ಚಾನ್ಸ್ 1 ಇಯರ್ 2 ಇಯರ್ ಆಬ್ಸೆಂಟ್ ಆಗಿರ್ತೀರ, ಕೆಲಸಕ್ಕೆ ಹೋಗಿರಲಿಲ್ಲ, ಆಮೇಲೆ ಬೇಕಿದ್ರೆ ನೀವು ಜಾಯ್ನ್ ಆಗ್ಬೋದು. ಈಗ ರೈಲ್ವೇಲಿ ಸೇರ್ಕೊಳ್ಳೋಕೆ ಹೇಗೆ ಕಷ್ಟ, ಅದೇ ಥರ ಜಾಬಿಂದ ರಿಮೂವ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ. ಇವನ್ ಪ್ರೈವೇಟಲ್ಲಾದರೆ 1 ಮಂತ್ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ನೀನು ಮನೆಗೆ ಹೋಗಪ್ಪ ಅಂತ ಕಳಿಸ್ತಿರ್ತಾರೆ. ರೈಲ್ವೇಸಲ್ಲಿ 3 ಇಯರ್ಸ್ ಆಬ್ಸೆಂಟ್ ಆಗಿ ಮತ್ತೆ ಜಾಯ್ನ್ ಆಗಿರೋರನ್ನ ನಾನು ನೋಡಿದ್ದೀನಿ. ಇವೆಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತವೆ. ಹಾಗೆ ಎಲ್ಲ ಗೌರ್ಮೆಂಟ್ ಜಾಬ್ ಫೆಸಿಲಿಟಿ ಥರನೇ ಬೈ ಚಾನ್ಸ್ ಎಂಪ್ಲಾಯಿ ಡೆತ್ ಎಲ್ಲ ಆದರೆ ಅವರ ಸಂಬಂಧಿಕರಿಗೆ ಜಾಬ್ ಸಿಗುತ್ತೆ. ರಿಟೈರ್ಡ್ ಆದಮೇಲೆ ಪೆನ್ಷನ್ ಸ್ಕೀಮ್ 2004ನೇ ಇಸ್ವಿಯಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ನ ಕ್ಯಾನ್ಸಲ್ ಮಾಡಿದರು. ಬಟ್ ನ್ಯೂ ಪೆನ್ಷನ್ ಸ್ಕೀಮ್ ಇದೆ, NPS. ಇದರಲ್ಲಿ ಮಿನಿಮಮ್ ನೀವು 20 to 25 ಇಯರ್ಸ್ ವರ್ಕ್ ಸರ್ವಿಸ್ ಇದ್ರೆ ಆ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಎಷ್ಟು ದುಡ್ಡು ಬರ್ತಿರುತ್ತೆ ಅದಕ್ಕಿಂತ ಜಾಸ್ತಿನೇ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಬರುತ್ತೆ. ರೈಲ್ವೇಸಲ್ಲಿ ಎಂಪ್ಲಾಯಿ ಅಲ್ದಲೆ ಎಂಪ್ಲಾಯಿ ಸಂಬಂಧಿಕರಿಗೂ ಬೆನಿಫಿಟ್ ಸಿಗುತ್ತೆ. ಅಂದರೆ ಎಂಪ್ಲಾಯಿ ಸ್ಪೌಸ್ ಆಗಿರ್ಬೋದು, ಗಂಡ ಹೆಂಡತಿ, ಅವರ ಮಕ್ಕಳು, ಅವರಿಗೆಲ್ಲ ಸಿಗುತ್ತೆ. ಎಂಪ್ಲಾಯಿ ತಂದೆ ಇದ್ರೆ ಅವಾಗ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಗೆ ಯಾರಿಗೂ ಸಿಗಲ್ಲ. ತಂದೆ ಇಲ್ಲ ಅಂದ್ರೆ ಎಂಪ್ಲಾಯಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಗೆಲ್ಲ ಸಿಗುತ್ತೆ ಬೆನಿಫಿಟ್ಸ್. ಈಗ ಎಂಪ್ಲಾಯಿ ತಂದೆ ಎಲ್ಲ ಇದ್ರೆ ಅವರು ಫ್ಯಾಮಿಲಿಗೆ ಡಿಪೆಂಡ್ ಆಗಿರ್ತಾರೆ ಅಂದ್ಬಿಟ್ಟು ತಂದೆ ತಾಯಿಗೆಲ್ಲ ಬೆನಿಫಿಟ್ಸ್ ಕೊಡಲ್ಲ. ಮೇನ್ಲಿ ಯಾವ ಬೆನಿಫಿಟ್ಸ್ ಅಂದರೆ, ನೀವು ಟ್ರೈನಲ್ಲಿ ಟ್ರಾವೆಲಿಂಗು, ಹಾಗೆ ಮೆಡಿಕಲ್ ಫೆಸಿಲಿಟಿ. ಟ್ರೈನ್ ಟ್ರಾವೆಲಿಂಗ್ ಫೆಸಿಲಿಟಿ ಯಾವ ಥರ ಅಂದರೆ, ನೀವು ಲೋಕಲ್ ಆಗಿ ಕರ್ನಾಟಕದಲ್ಲಿ ಎಲ್ಲಾದರೂ ಹೋಗಿ ಜಸ್ಟ್ ಯಾರು ಏನು ಪಾಸ್ ಗೀಸ್ ಏನು ಕೇಳಲ್ಲ. ರೈಲ್ವೆ ಎಂಪ್ಲಾಯಿ ಅಂದರೆ ಸುಮ್ಮನಾಗ್ತಾರೆ. ಇದು ಜಸ್ಟ್ ರೈಲ್ವೆ ಎಂಪ್ಲಾಯಿಗಲ್ಲ, ಎಂಪ್ಲಾಯಿ ಫ್ಯಾಮಿಲಿಗೂ ಬೆನಿಫಿಟ್ ಸಿಗುತ್ತೆ. ಇಯರ್ಲಿ ಒನ್ಸ್ ಆಲ್ ಓವರ್ ಇಂಡಿಯಾ AC ಕೋಚಿಂಗಲ್ಲಿ ನೀವು ಜರ್ನಿ ಮಾಡ್ಬೋದು. ಅಂದರೆ ಪಾಸ್ ಸಿಗುತ್ತೆ, ಅಷ್ಟೇ ರಿಸರ್ವ್ ಮಾಡ್ಕೊಂಡು ಟ್ರಿಪ್ ಎಲ್ಲ ಮಾಡ್ಬೋದು. 42 ಗ್ರೇಡ್ ಪೇಕ್ಕಿಂತ ಜಾಸ್ತಿ ಇದ್ರೆ ಇಯರ್ಲಿ 2 ಟೈಮ್ಸ್ ಪಾಸ್ ಫೆಸಿಲಿಟಿ ಸಿಗುತ್ತೆ ವಿತ್ ಫ್ಯಾಮಿಲಿಗೆಲ್ಲ. ನೀವೇ ಥಿಂಕ್ ಮಾಡಿ, ಇವಾಗ ಬೆಂಗಳೂರಿಂದ ರಾಮ್ ಮಂದಿರ್ ಉತ್ತರ ಪ್ರದೇಶಕ್ಕೆ AC ಕೋಚಿಂಗಲ್ಲಿ ಹೋಗ್ತೀನಿ ಅಂದರೆ ಒಂದು ಟಿಕೆಟಿಗೆ 4000 ಇರುತ್ತೆ. ಒಂದು ಫ್ಯಾಮಿಲಿ 4 ಜನ ಹೋಗೋಕ್ಕೆ ಬರೋಕ್ಕೆ 30,000 ಬರೀ ಟ್ರಾವೆಲಿಂಗ್ ಚಾರ್ಜ್ ಆಗುತ್ತೆ. ಅದು ಇದರಿಂದ ಬೆನಿಫಿಟ್ ಸಿಗುತ್ತೆ. ಅಂದರೆ 0 ರೂಪೀಸಲ್ಲಿ ಹೋಗಿ ಬರ್ಬೋದು. ಈ ಪಾಸ್ ಮುಗಿದ್ಮೇಲೆ ಇನ್ನೂ ಬೇಕು ಅಂದರೆ 3 ಟೈಮ್ಸ್ PTO ಪಾಸ್ ಅಂತ ಸಿಗುತ್ತೆ. ಅಂದರೆ 100 ರೂಪೀಸ್ ಪ್ರೈಸ್ ಇದ್ರೆ ನೀವು 33 ರೂಪೀಸ್ ಪೇ ಮಾಡಬೇಕು. ಆ ಥರ 3 ಟೈಮ್ಸ್ ಸಿಗುತ್ತೆ. ಹಾಗೆ ಲೀವ್ಸ್ ಎಷ್ಟು ರಜೆಗಳಿರ್ತವೆ ಅಂದರೆ, ಎಲ್ಲ ರೈಲ್ವೆ ಎಂಪ್ಲಾಯಿಗೂ ಒಂದು ವಾರಕ್ಕೊಂದು ರಜೆ ಅಂದರೆ ಒಂದು ವರ್ಷದಲ್ಲಿ 52 ವೀಕ್ ಬರ್ತವೆ. 52 ಲೀವ್ಸ್ ಪ್ಲಸ್ 50 ಲೀವ್ಸ್. 50 ಲೀವ್ಸ್ ಯಾವ ಥರ ಡಿವೈಡ್ ಮಾಡಿರ್ತಾರೆ ಅಂದರೆ, LAP 30 ಲೀವ್, CL ಕ್ಯಾಸುವಲ್ ಲೀವ್ 10 ಲೀವ್ ಆ್ಯಂಡ್ ಸಿಕ್ ಲೀವ್ 10 ಲೀವ್. ಟೋಟಲ್ ಇಯರ್ಲಿ 50 ಪ್ಲಸ್ 52 ವೀಕ್ಸಿಗೆ 52, 102 ಲೀವ್ ಫಿಕ್ಸ್ ಆಗಿರುತ್ತೆ. ಕೆಲವೊಂದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಫಾರ್ ಎಕ್ಸಾಂಪಲ್ DRM ಆಫೀಸ್, GM ಆಫೀಸ್ ಅಂಥವರಿಗೆಲ್ಲ ವೀಕ್ಲಿ 2 ಆಫ್ ಇರ್ತವೆ. ಅವರಿಗೆ ಸ್ಯಾಟರ್ಡೇನೂ ರಜೆ ಇರುತ್ತೆ. ಹಾಗೆ 25ರಿಂದ 30 ಲೀವು ನ್ಯಾಷನಲ್ ಹಾಲಿಡೇಸ್, ಹಬ್ಬಕ್ಕೆಲ್ಲ ರಜೆ ಇರುತ್ತೆ. ಟೋಟಲ್ ಸ್ಯಾಟರ್ಡೇ ಅಂದರೆ 1 ಇಯರ್ಲಿ 52 ಪ್ಲಸ್ ಇದೊಂದು 25, 77. 102 ಪ್ಲಸ್ 77 ಆಲ್ಮೋಸ್ಟ್ 180 ಡೇಸ್ ಲೀವ್ ಇರುತ್ತೆ. ಇನ್ನು ಕೆಲವು ಡಿಪಾರ್ಟ್ಮೆಂಟಿಗೆ ಅವರಿಗೆ ವೀಕ್ಲಿ ಒಂದೇ ರಜೆ ಇರುತ್ತೆ, ಸ್ಯಾಟರ್ಡೆ ಎಲ್ಲ ಇರಲ್ಲ. ಹಾಗೆ ಫೆಸ್ಟಿವಲಿಗೆಲ್ಲ ಒಮ್ಮೊಮ್ಮೆ ಸಿಗುತ್ತೆ, ಒಂದೊಂದ್ಸರಿ ಯಾವ ಫೆಸ್ಟಿವಲಿಗೂ ರಜೆ ಇರಲ್ಲ. ಅವರಿಗೆ 102 ದಿನ ಫಿಕ್ಸ್ ಇರುತ್ತೆ. ಲೇಡೀಸಿಗೆ ಒಂದು ಬಿಗ್ ಅಡ್ವಾಂಟೇಜ್ ಏನು ಅಂದರೆ, 1 ಬೇಬಿಗೆ 1 ಇಯರ್ ರಜೆ ಇರುತ್ತೆ, 2 ಬೇಬಿಗೆ 2 ಇಯರ್ ಅಂದರೆ 728 ಡೇಸ್ ಲೀವ್ ಸಿಗುತ್ತೆ. ಈ 728 ಲೀವ್ಸ್ನ ಲೇಡೀಸ್ ಸರ್ವಿಸ್ ಮುಗಿಯೋ ತನಕ ತಗೋಬಹುದು. ಹಾಗೆ ಜೆಂಟ್ಸಿಗಾದ್ರೆ ಪೆಟರ್ನಿಟಿ ಲೀವ್ ಅಂತ 1 ಬೇಬಿಗೆ 15 ಡೇಸ್ ಸಿಗುತ್ತೆ. ನಿಮ್ಮ ಲೀವ್ ರಿಟೈರ್ಡ್ ಆಗೋ ತನಕ ತಗೊಂಡಲೆ 300 ತನಕ ಇದ್ರೆ ಆ 300 ಲೀವ್ಸಿಗೆ ನಿಮ್ಮ ಬೇಸಿಕ್ ಎಷ್ಟು ಸ್ಯಾಲ್ರಿ ಇರುತ್ತೆ ಅಷ್ಟು ಕೊಡ್ತಾರೆ. ಹಾಗೆ ಮಿಡಲಲ್ಲಿ 4 ಸರಿ 10 ಲೀವ್ಸ್ನ ಅಂದರೆ LAP ಲೀವ್ ಅವರೇಜ್ ಪೇನ ಅಮೌಂಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಚಿಲ್ಡ್ರನ್ ಎಜುಕೇಷನ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ. ಯಾವ ಥರ ಅಂದರೆ, ಕೇಂದ್ರೀಯ ವಿದ್ಯಾಲಯ KV ಸ್ಕೂಲ್ಸ್ ಇದೆ.
ಇದರಲ್ಲಿ ನಿಮ್ಮ ಮಕ್ಕಳು ಜಾಯ್ನ್ ಆಗಬೇಕು ಅಂದರೆ ರೈಲ್ವೆ ಎಂಪ್ಲಾಯಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇದರಲ್ಲೆಲ್ಲ ಮಂತ್ಲಿ 500 ರುಪೀಸ್ ಫೀಸ್ ಇರುತ್ತೆ, ಅಂದರೆ ಇಯರ್ಲಿ 6000. ಇದು ಸೆಂಟ್ರಲ್ ಸಿಲೆಬಸ್ ಆಗಿರುತ್ತೆ. ಒಳ್ಳೆ ಎಜುಕೇಷನ್ ಇರುತ್ತೆ. ಇದು ಅಲ್ಲದೆ ರೈಲ್ವೆ ಸ್ಕೂಲ್ಸ್ ಅಂತ ಸಪ್ರೇಟ್ ಸ್ಕೂಲ್ಸ್ ಅವೆ. ಹಾಗೆ ನೀವು ಇವುಗಳಲ್ಲಿ ಓದ್ಸಲ ಅಂದರೆ ಇಯರ್ಲಿ ಒನ್ ಬೇಬಿಗೆ 30,000 ಸ್ಕಾಲರ್ಶಿಪ್ ಬರುತ್ತೆ. ಆ ಥರ 2 ಮಕ್ಳ ತನಕ ಎಲಿಜಿಬಲ್ ಇರುತ್ತೆ. ಇದು ಬೇಡ, ಬೋರ್ಡಿಂಗ್ ಹಾಸ್ಟೆಲಲ್ಲೆಲ್ಲ ಬಿಡ್ತೀವಿ ಅಂದರೆ 1 ಇಯರಿಗೆ 80,000 ತನಕ ರೈಲ್ವೆ ಕೊಡುತ್ತೆ. ರೈಲ್ವೆ ಎಂಪ್ಲಾಯಿಗೆ CUG ಜಿಯೋ ಸಿಮ್ ಕೊಟ್ಟಿರ್ತಾರೆ. ಇದು ಅನ್ಲಿಮಿಟೆಡ್ ಕಾಲ್ ಆ್ಯಂಡ್ 2 GB ಡೇಟಾ ಪರ್ ಡೇ. ನೀವು ಸರ್ವಿಸ್ ಇರೋ ತನಕ ಇದನ್ನು ಯೂಸ್ ಮಾಡ್ಕೋಬೋದು. ಕ್ವಾರ್ಟರ್ಸ್ ಫೆಸಿಲಿಟಿ ಇರುತ್ತೆ. ಇವಾಗೆಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ ಆಗ್ತಾ ಇದೆ. ಚೆನ್ನಾಗಿರೋ ಫೆಸಿಲಿಟಿ ಕ್ವಾರ್ಟರ್ಸ್ ಸಿಗ್ತವೆ. ಇದಕ್ಕೆ ನಮ್ಮ ಸ್ಯಾಲ್ರಿಯಿಂದ ಹೌಸ್ ರೆಂಟ್ ಅಲವೆನ್ಸು ಕಟ್ ಆಗುತ್ತೆ. ರನ್ನಿಂಗ್ ಸ್ಟಾಫ್ ಅಂದರೆ ಲೋಕೋ ಪೈಲಟ್, ALP, ಟ್ರೈನ್ ಮ್ಯಾನೇಜರ್, ಕ್ಲಾಸ್ ಎ ಆಫೀಸರ್ ಅವರಿಗೆಲ್ಲ ವರ್ಕಿಂಗಲ್ಲಿ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನಿಗೆ ಹೋದರೆ ಉಳಿಯೋಕ್ಕೆಲ್ಲ ಲಕ್ಸುರಿಯಸ್ AC ರೂಮ್ಸ್ ಎಲ್ಲ ಇರ್ತವೆ. ಊಟದ ಫೆಸಿಲಿಟಿ ಎಲ್ಲ 24x7 ಇರುತ್ತೆ. ಇವನ್ ಕ್ಲಾಸ್ ಎ ಗ್ರೇಡ್ ಅವರಿಗೆಲ್ಲ ಓಡಾಡೋಕ್ಕೆ ಕಾರ್ ವ್ಯವಸ್ಥೆ ಎಲ್ಲ ಇರುತ್ತೆ. ಹಾಗೆ ಒಬ್ಬರು ಅಸಿಸ್ಟೆಂಟ್ ರೈಲ್ವೆ ಎಂಪ್ಲಾಯಿನೇ ಕೊಟ್ಟಿರ್ತಾರೆ. ಇಯರ್ಲಿ ಜುಲೈ ಮಂತಲ್ಲಿ 7500 ರುಪೀಸು ಯೂನಿಫಾರ್ಮ್ ಅಲವೆನ್ಸ್ ಅಂತ ಇಯರ್ಲಿ ಒಂದ್ಸಲಿ ಕೊಡ್ತಾರೆ. ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಶೂಸ್, ರೈನ್ ಕೋಟು ಆ್ಯಂಡ್ ಜಾಕೆಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇವನ್ ಇಯರ್ಲಿ ಅಕ್ಟೋಬರ್ ಮಂತಲ್ಲಿ 17,790 ರೂಪಾಯಿ ಬೋನಸ್ ಆಗಿ ಕ್ರೆಡಿಟ್ ಮಾಡ್ತಾರೆ. ಹಾಗೆ ಕಲ್ಚರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಇದರಲ್ಲಿ ಸ್ಕಿಲ್ ಇದ್ದರೂ ಇದರಲ್ಲೇ ಗ್ರೋತ್ ಆಗ್ಬೋದು. ಈ ರೈಲ್ವೆ ಜಾಬಲ್ಲಿ ಬಿಗ್ ಅಪಾರ್ಚುನಿಟಿ ಏನು ಅಂದರೆ, ನೀವು ರೈಲ್ವೆ ಜಾಬಲ್ಲಿ ಸೆಲೆಕ್ಟ್ ಆಗಿರ್ತೀರಾ ಲೋವರ್ ಪೊಸಿಷನಲ್ಲಿ. ಇದರಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಬಿಡ್ತಾರೆ. GDCE ಜನರಲ್ ಡಿಪಾರ್ಟ್ಮೆಂಟ್ ಕಾಮನ್ ಎಕ್ಸಾಮ್, LDCE ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಮನ್ ಎಕ್ಸಾಮು. ನೀವು ಹೈಯರ್ ಲೆವೆಲ್ ಹೋಗೋಕ್ಕೆ ಚಾನ್ಸ್ ಇದೆ ಕನ್ಸಿಸ್ಟೆಂಟಿಯಾಗಿ ನೀವು ಓದ್ತಾ ಇದ್ರೆ. ಹೇಗೆ ಅಂದರೆ 20% ಆಫ್ ರೈಲ್ವೆ ವೇಕೆನ್ಸಿನ ಈ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ರಿಸರ್ವ್ ಆಗಿಟ್ಟಿರ್ತಾರೆ. ಹಾಗಂತ ಎಲ್ಲರೂ ಗ್ರೋತ್ ಆಗೋಕ್ಕಾಗಲ್ಲ. ಯಾರೆಲ್ಲ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅವರಂತೂ ಖಂಡಿತವಾಗಿ ಗ್ರೋತ್ ಆಗ್ತಾರೆ. ಇದರಲ್ಲೂ ಕಾಂಪಿಟೇಷನ್ನು ಜಾಸ್ತಿನೇ ಇದೆ. 2025ಇಂದ ಡಿಪಾರ್ಟ್ಮೆಂಟ್ ಎಕ್ಸಾಮು RRBನೇ ನಡೆಸ್ತಾರೆ, ಅಂದರೆ ಪ್ರೈವೇಟ್ ಕಾಂಟ್ರಾಕ್ಟರ್ ಥ್ರೂ TCS. ಹಾಗಾಗಿ ದುಡ್ಡಿಗೆಲ್ಲ ನಡೆಯಲ್ಲ. ಇವನ್ ಜಸ್ಟ್ 10th ಕ್ವಾಲಿಫಿಕೇಷನ್ ಆ್ಯಂಡ್ 10th ಮೇಲೆ ಸೇರ್ಕೊಂಡವರು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಥ್ರೂ ಕ್ಲಾಸ್ ಎ ಅಂದರೆ IAS ಲೆವೆಲ್ ಜಾಬ್ ತಗೊಂಡವರು ಇದ್ದಾರೆ. ಎಕ್ಸ್ಪೀರಿಯನ್ಸ್ ಥ್ರೂ ಪ್ರಮೋಷನ್ ಆಗೋಕ್ಕೆ 5 to 10 ಇಯರ್ಸ್ ಕಟ್ಟಲೇಬೇಕು. ಆದರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಥ್ರೂ ಕ್ರ್ಯಾಕ್ ಮಾಡಿದರೆ ಬೇಗ ಜಂಪ್ ಆ್ಯಂಡ್ ಗ್ರೋತ್ ಆಗ್ಬೋದು. ಮತ್ತೊಂದು ಮೋಸ್ಟ್ ಬಿಗ್ಗೆಸ್ಟ್ ಫೆಸಿಲಿಟಿ ಏನು ಅಂದರೆ, ನಾನು ತಮ್ಮನೇಲಲ್ಲೇ ಹೇಳಿದ್ದೆ, ಇಟ್ಸ್ ವರ್ತ್ ಮೋರ್ ದ್ಯಾನ್ crore rupees ಅಂತ. ಅದು ಯಾವುದು ಅಂದರೆ ಮೆಡಿಕಲ್ ಸ್ಪೆಸಿಲಿಟಿ. ಈ ಮೆಡಿಕಲ್ ಸ್ಪೆಸಿಲಿಟಿ ಜಸ್ಟ್ ಎಂಪ್ಲಾಯಿಗಲ್ಲ, ಫ್ಯಾಮಿಲಿಗೂ ಇನ್ಕ್ಲೂಡ್ ಆಗುತ್ತೆ. ರೈಲ್ವೇಸಲ್ಲಿ ರೈಲ್ವೆ ಹಾಸ್ಪಿಟಲ್ ಅಂತ ಇದೆ. ಅದರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ. ಹಾಗೆ ಮೆಡಿಷನ್ನು, ಡಾಕ್ಟರ್ ಕನ್ಸಲ್ಟೆಂಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇವನ್ ರೈಲ್ವೆ ಹಾಸ್ಪಿಟಲಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ ಆಲ್ಮೋಸ್ಟ್. ಲೈಕ್ ಸ್ಕ್ಯಾನಿಂಗ್, ಎಕ್ಸ್ರೇ, ಲ್ಯಾಬ್ಸ್ ಫೆಸಿಲಿಟಿ, ಫಿಸಿಯೋಥೆರಪಿ ಎಲ್ಲ ಥರದ್ದು ಇದೆ. ಇವಾಗ ಒಬ್ಬರು ಪರ್ಸನಿಗೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಅದು ರೈಲ್ವೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಅಂದರೆ ಅವರು ಡೈರೆಕ್ಟಾಗಿ ಪ್ರೈವೇಟ್ ಹಾಸ್ಪಿಟಲಿಗೆ ರೆಫರ್ ಮಾಡ್ತಾರೆ. ಸುಮಾರು ರೆಪ್ಯೂಟೇಟೆಡ್ ಪ್ರೈವೇಟ್ ಹಾಸ್ಪಿಟಲು ರೈಲ್ವೆಗೆ ಜಾಯಿಂಟ್ ವೆಂಚರ್ ಆಗವೆ. ಲೈಕ್ ಯಾವ್ಯಾವು ಅಂದರೆ ರಾಮಯ್ಯ, ಅಪೋಲೋ, STM, ಫೋರ್ಟಿಸು, ಈ ಥರ ಸುಮಾರು ಹಾಸ್ಪಿಟಲು ರೈಲ್ವೆಗೆ ಜಾಯಿಂಟ್ ವೆಂಚರ್ ಆಗವೆ. ಈ ಥರ ರೆಫರ್ ಮಾಡಿದ್ದ ಪ್ರೈವೇಟ್ ಹಾಸ್ಪಿಟಲಲ್ಲಿ ಮೆಡಿಷನ್ನು, ಡಾಕ್ಟರ್ ಕನ್ಸಲ್ಟೆಂಟು ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇವನ್ 1 ಕೋಟಿ ರೂಪೀಸ್ ಆದರೂ ಪರವಾಗಿಲ್ಲ, ರೈಲ್ವೆನೇ ಪೇ ಮಾಡುತ್ತೆ. ಇವಾಗ ಒಬ್ಬೊಬ್ಬರು ಫ್ಯಾಮಿಲಿಯಲ್ಲೆಲ್ಲ ಸ್ವಲ್ಪ ಏಜ್ ಆಗಿರುತ್ತೆ. ಇವಾಗೆಲ್ಲ ಕಾಮನ್ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಅಂತ ಡೈಲಿ ಟ್ಯಾಬ್ಲೆಟ್ ಎಲ್ಲ ತಗೋಬೇಕಾಗುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಮಂತಲ್ಲಿ ಒಂದೊಂದು ಬ್ಯಾಗ್ ಗಟ್ಟಲೆ ಎಲ್ಲ ಮೆಡಿಷನ್ನ ತಗೊಂಡು ಹೋಗ್ತಾರೆ ರೈಲ್ವೆ ಹಾಸ್ಪಿಟ್ಲಿಂದ. ಆ ಮೆಡಿಷನ್ ಮಂತ್ಲಿ ಪ್ರೈವೇಟಲ್ಲೆಲ್ಲ 5,000 ಆದರೆ ಇಲ್ಲಿ ಅದೇ ಸೇಮ್ ಮೆಡಿಷನ್ನು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಅಂದರೆ ಯೂಸ್ಫುಲ್ ಅಲ್ವಾ? ನಾನು ಈ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದು ಅಡ್ವಾಂಟೇಜಸ್ ಇದ್ಮೇಲೆ ಡಿಸ್ಅಡ್ವಾಂಟೇಜಸ್ ಇರಲೇಬೇಕು. ಡಿಸ್ಅಡ್ವಾಂಟೇಜಸ್ ವಿಡಿಯೋ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ ಡಿಸ್ಅಡ್ವಾಂಟೇಜಸ್ ಅಂತ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್. ಬಾಯ್.